ದಿವಾಳಿಯಾಯ್ತ ರಾಜ್ಯದ ಬೆಸ್ಕಾಂ ಇಲಾಖೆ. ಬೆಸ್ಕಾಂ ಸಿಬ್ಬಂದಿ ಜೀವಕ್ಕೆ ಗ್ಯಾರಂಟಿನೇ ಇಲ್ವಾ? ಅಪಾಯದಲ್ಲೇ ಬೆಸ್ಕಾಂ ಸಿಬ್ಬಂದಿ ಕೆಲಸ ಮಾಡುವ ದುಸ್ಥಿತಿ. ಬೆಸ್ಕಾಂ ಇಲಾಖೆ ದಿವಾಳಿಯಾಯಿತು ಎಂಬ ಪ್ರಶ್ನೆ ಎದ್ದಿದೆ. ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಯಿಂದಾಗಿ ತನ್ನ ಸುಪರ್ದಿಗೆ ಬರುವ ಇಲಾಖೆಯನ್ನೇ ದಿವಾಳಿಯಾಗುವಂತೆ ಮಾಡಿದ್ಯಾ ಎಂಬ ಅನುಮಾನ ಮೂಡ್ತಾ ಇದೆ. ಇದರಿಂದ ಬೆಸ್ಕಾಂ ಸಿಬ್ಬಂದಿಯ ಜೀವಕ್ಕೆ ಬೇಕಾದ ಕನಿಷ್ಠ ಸೌಲಭ್ಯವನ್ನ ಒದಗಿಸ್ತಾ ಇಲ್ವಾ ಅನ್ನೋ ಶಂಕೆ ವ್ಯಕ್ತವಾಗ್ತಾ ಇದೆ. ಇದಕ್ಕೆ ಪೂರಕವಾಗುವಂತೆ ಕೊರಟಗೆರೆ ತಾಲೂಕಿನಲ್ಲಿ ಒಂದು ಘಟನೆ ನಡೆದಿದೆ. ಹೌದು, ಕೊರಟಗೆರೆ ತಾಲೂಕು ಕಸಬಾ ಹೋಬಳಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿಯ ಮಲ್ಲೇಶ್ಪುರ ಕ್ರಾಸ್ ಬಳಿ ಬೆಸ್ಕಾಂ ಸಿಬ್ಬಂದಿ ಅಪಾಯದಲ್ಲಿ ಕೆಲಸ ಮಾಡಿರೋ ಪ್ರಸಂಗ ಬೆಳಕಿಗೆ ಬಂದಿದೆ. ಲೈನ್ ಕೆಳಗಿರೋ ಮರದ ಕೊಂಬೆಗಳನ್ನ ಯಾವುದೇ ಭದ್ರತೆ ಇಲ್ಲದೆ ಸಿಬ್ಬಂದಿ ಕಟ್ ಮಾಡಿದ್ದಾರೆ. ಬೆಸ್ಕಾಂ ಸಿಬ್ಬಂದಿಗೆ ಭದ್ರತೆ ಇರುವ ವಾಹನ ಹಾಗೂ ಉಪಕರಣ ನೀಡದಿರುವುದರಿಂದ ಏಣಿಯನ್ನ ಸುಮಾರು 6ರಿಂದ 7 ಮಂದಿ ಸಿಬ್ಬಂದಿ ಹಿಡಿದುಕೊಂಡ್ರೆ ಓರ್ವ ಸಿಬ್ಬಂದಿ ಏಣಿ ಹತ್ತಿ ಮರವನ್ನ ಕತ್ತರಿಸುತ್ತಿದ್ದಾರೆ. ಈ ವೇಳೆ ಆಕಸ್ಮಿಕವಾಗಿ ಕರೆಂಟ್ ವೈರ್ ಏನಾದ್ರೂ ಟಚ್ ಆಗಿದ್ದಿದ್ರೆ ಕೆಲಸ ಮಾಡ್ತಾ ಇದ್ದ ಎಲ್ಲ ಸಿಬ್ಬಂದಿಗಳ ಪ್ರಾಣಕ್ಕೂ ಅಪಾಯ ಆಗ್ತಾ ಇತ್ತು. ಜೊತೆಗೆ ಏಣಿ ಮೇಲೆ ಹತ್ತಿ ಕೆಲಸ ಮಾಡ್ತಾ ಇರೋದ್ರಿಂದ ಕೆಳಗೆ ಬೀಳುವ ಸಾಧ್ಯತೆ ಹೆಚ್ಚಾಗಿದೆ. ಗ್ಯಾರಂಟಿ ಭಾಗ್ಯ ಕೊಟ್ಟ ಸರ್ಕಾರ ಇಲಾಖೆಯ ಸಿಬ್ಬಂದಿಯನ್ನೇ ಕಡೆಗಣಿಸಿದ್ದು ಅಪಾಯದಲ್ಲಿಯೇ ಸಿಬ್ಬಂದಿ ಕೆಲಸ ಮಾಡುವ ಸ್ಥಿತಿ ಇದೆ. ಮಳೆಗಾಲ ಇನ್ನೇನು ಆರಂಭವಾಗಲಿದ್ದು ಅಲ್ಲಲ್ಲಿ ವಿದ್ಯುತ್ ಕಂಬಗಳು ಬೀಳುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಕೂಡಲೇ ಇಲಾಖೆ ಎಚ್ಚೆತ್ತು ಲೈನ್ ಮ್ಯಾನ್ಗಳ ಜೀವ ಉಳಿಸುವ ದೃಷ್ಟಿಯಿಂದ ಸಿಬ್ಬಂದಿಗೆ ಭದ್ರತಾ ಉಪಕರಣಗಳನ್ನು ಒದಗಿಸುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಎನ್ ಮೂರ್ತಿ, ಪ್ರಜಾಶಕ್ತಿ ಟಿವಿ, ಕೊರಟಗೆರೆ.